ವೆಲ್ಕಮ್ ಬ್ಯಾಕ್. ಓಕೆ, ನೆಕ್ಸ್ಟ್ ಇಲ್ಲಿ ತನಕ ನಾನು ಪೆರೆಂಕೈಮ ಮತ್ತೆ ಕೋಲೆಂಕೈಮ ಬಗ್ಗೆ ಮಾಡ್ತಿದ್ದೆ. ನೆಕ್ಸ್ಟ್ ದ ಥರ್ಡ್ ಟೈಪ್ ಆಫ್ ಅ permanent tissue, that is sclerenchyma. ಈಗ ಸ್ಕ್ಲೆರೆಂಕೈಮದು ಡಯಾಗ್ರಾಮ್ಗೆ ಹೋಗೋಣ. ಹಿಯರ್ ವಿ ಸೀಯಿಂಗ್ ಸ್ಕ್ಲೆರೆಂಕೈಮ. ಇಲ್ಲಿ ನೋಡಿ, ಬೇರೆ ರೀತಿಯ ಪೆರೆಂಕೈಮ ಅಥವಾ ಕೋಲೆಂಕೈಮ ಒಂದು ಸ್ಟ್ರಕ್ಚರ್ಸು ಮತ್ತೆ ಅರೇಂಜ್ಮೆಂಟ್ ಪ್ಯಾಟ್ರನ್ಗೂ ಕೂಡ ಈ ಸ್ಕ್ಲೆರೆಂಕೈಮದಲ್ಲಿರುವಂತಹ ಸ್ಟ್ರಕ್ಚರ್ ಮತ್ತೆ ಅರೇಂಜ್ಮೆಂಟ್ ಪ್ಯಾಟರ್ನ್ ಕೂಡ ಡಿಫ್ರೆಂಟ್. ಹೌದಾ? ಇಲ್ಲಿ ನಾವು ಫುಲ್ ಯಾವ ಶೇಪ್ ಅಲ್ಲಿ ನೋಡ್ತಾ ಇದೀವಿ? ರೌಂಡ್ ಓವಲ್ ಶೇಪ್ ಅಂಡ್ ದೆನ್ ಎಕ್ಸಗಾನ್ ಅಂತಂದ್ರೆ 6 ಸೈಡೆಡ್ ವಾಲ್ಸ್ ಇದೆ. ಇಲ್ಲಿ 6 ಸೈಡೆಡ್ ವಾಲ್ಸ್ ಆರ್ ಎಡ್ಜಸ್ ಇದೆ. ಹಾಗೆ ಈ ಲಾಂಗಿಟ್ಯೂಡಿನಲ್ ವೀವ್ ಬಂದ್ರೆ ಎಳೆ ಎಳೆ ರೀತಿಯ ಒಂದು ರಚನೆಯನ್ನ ನೋಡ್ತೀವಿ. ಹೌದಾ? we are seeing here a thread like structure, thread like projections. Okay, ಈ ಒಂದು ಸ್ಕ್ಲೆರೆಂಕೈಮ, the tissues okay which have sclerites ಅಂದ್ರೆ ನಾರಿನ ಪದಾರ್ಥವನ್ನ ಹೊಂದಿರುವಂತದ್ದು, ನಾರಿನ ಎಳೆಯನ್ನ ಹೊಂದಿರುವಂತದ್ದು. ಓಕೆ, ಈ ಒಂದು ಕಾರ್ಯ ಹೇಗೆ? ಸೇಮ್ ಈ ಒಂದು ಸ್ಕ್ಲೆರೆಂಕೈಮ ಟಿಶ್ಯೂಸ್ ಅಲ್ಲಿ ಕೂಡ ನ್ಯೂಕ್ಲಿಯಸ್, ಓಕೆನಾ, ಸೈಟೋಪ್ಲಾಸಮ್, ಹಾಗೇನೆ ಸೆಲ್ ವಾಲ್, ಕೋಶ ಭಿತ್ತಿ, ಈ ರೀತಿ ಪ್ರತಿಯೊಂದು ಕೂಡ ಪಾರ್ಟ್ಸ್ ಇರುತ್ತೆ. ಹಾಗೇನೆ ಇದರ ಒಂದು ಕಾರ್ಯವನ್ನು ತಿಳ್ಕೊಳ್ಳೋಣ ನೆಕ್ಸ್ಟ್. ಓಕೆನಾ? ಸ್ಕ್ಲೆರೆಂಕೈಮ ಅಂತಂದ್ರೆ ಆಗ್ಲೇ ಹೇಳ್ದೆ, the tissues which has the plant tissues which have okay sclerites, fibers. ನಾನು ಆಗ್ಲೇ ಹೇಳ್ದೆ ಅಲ್ವಾ, ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಲ್ಲೇ 3 ಟೈಪ್ಸ್ ಆಫ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಹೇಳಿದೆ. ಸ್ಕ್ಲೆರೆಂಕೈಮ ಅಂದ್ರೆ ಫೈಬರ್ಸ್ ಇರುತ್ತೆ. ದೇ ಆರ್ ಮೇಡ್ ಅಪ್ ಆಫ್ ಫೈಬರ್ಸ್. ಓಕೆ, ಫೈಬರ್ಸ್ ಇಂದ ಮಾಡಲ್ಪಟ್ಟಿದೆ ಅಂತ. ಓಕೆ, ಈ ಸ್ಕ್ಲೆರೆಂಕೈಮದಲ್ಲಿ ಒಂದು ಫಂಕ್ಷನ್ಸ್ ನ ನೋಡೋದಾದ್ರೆ, ಓಕೆ, ಫಂಕ್ಷನ್ಸ್ ಕಾರ್ಯಗಳು ನೋಡೋದಾದ್ರೆ, they have thickened structure. ಎಷ್ಟು? ಯಾವ ತರ? thickened, the wall made up of a thickened, full ದಟ್ಟವಾಗಿ ಇರುವಂತದ್ದು. ಓಕೆ, and also the cell walls arrange like strong. These tissues ಫುಲ್ ಏನಾಗಿರುತ್ತೆ? ಡೆಡ್ ಸೆಲ್ಸ್ ಆಗಿರುತ್ತೆ. ಈ ಒಂದು ಸ್ಕ್ಲೆರೆಂಕೈಮದಲ್ಲಿ ಇರುವಂತಹ ಟಿಶ್ಯೂಸ್ ಡೆಡ್ ಸೆಲ್ಸ್, ಅಂದ್ರೆ ಒಂದು ಸೆಲ್ಸ್ ಏನಾಗಿರುತ್ತೆ? ಜೀವ ಇರೋದಿಲ್ಲ. ಓಕೆನಾ? ಈ ಜೀವ ಇಲ್ದೆ ಇರೋದಕ್ಕೇನೆ ಈ ಒಂದು ಸೆಲ್ಸ್ ಏನ್ ನಾವು ನೋಡ್ತೀವಿ, ಈ ರೀತಿಯ ಒಂದು ಸೆಲ್ಸ್ ಕೂಡ ಫುಲ್ ಥಿಕ್ ಮತ್ತೆ ಸ್ಟ್ರಾಂಗ್ ಆಗಿರುತ್ತೆ. ಓಕೆನಾ? ಈ ಒಂದು ಸೆಲ್ಸ್, ಈ ಒಂದು ಟಿಶ್ಯೂಸ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಇದರಲ್ಲೂ ಸೇಮ್ ಆಸ್ ಇಟ್ ಈಸ್ ನ್ಯೂಕ್ಲಿಯಸ್, ಸೆಲ್ ವಾಲ್, ಸೈಟೋಪ್ಲಾಸಮ್, ವ್ಯಾಕ್ಯೂಲ್ಸ್, ಕಂಡಕ್ಷನ್ ಆಫ್ ವಾಟರ್, ಓಕೆನಾ, ಅಂಡ್ ಆಸ್ ವೆಲ್ as ದ ಫುಡ್ ಎಲ್ಲ ಇರುತ್ತೆ. ಓಕೆ, ಈ ಒಂದು ನಾವೀಗ ಹೇಳಿದ್ವಿ ಇದರ ಒಂದು ರಚನೆ ಮತ್ತು ಕಾರ್ಯಗಳನ್ನ ಹೇಳಿದ್ವಿ. ಓಕೆ, ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ, ಸರಳ ಶಾಶ್ವತ ಅಂಗಾಂಶ, ಅದ್ರಲ್ಲಿ ನಾವು ಸರಳವಾಗಿ ವಿಧಗಳನ್ನ ಕಲ್ತೀವಿ. ಹಾಗೆ ಕಾಂಪ್ಲೆಕ್ಸ್ ಆಗು ಕೂಡ ಇರುತ್ತೆ, ಅಂದ್ರೆ ಸಂಕೀರ್ಣ. ನಾವೇನ್ ಮಾಡ್ತೀವಿ, ಒಂದು ಟಿಶ್ಯೂಸ್ ನ ಒಂದು ಕಾರ್ಯ ಕೆಲಸಗಳು ಫುಲ್ ಕಾಂಪ್ಲೆಕ್ಸ್ ಆಗಿರುತ್ತೆ. ಓಕೆನಾ? ಸಿಂಪಲ್ ಇಂದ ಏನಾಗಿರುತ್ತೆ? ಕಾಂಪ್ಲೆಕ್ಸ್, ಸರಳದಿಂದ ಸಂಕೀರ್ಣದವರೆಗೆ ಮಾಡಲ್ಪಟ್ಟಿರುತ್ತೆ. ಹಾಗಾದ್ರೆ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಹಾಗಂದ್ರೆ ಏನು? ಹಾಗೆ ಅದರ ವಿಧಗಳು ಯಾವ್ದು ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಕಾಂಪ್ಲೆಕ್ಸ್ permanent
tissues. ಈ ಕಾಂಪ್ಲೆಕ್ಸ್ ಅಂದ್ರೆ ಸಂಕೀರ್ಣ ಶಾಶ್ವತ ಅಂಗಾಂಶ. ಈ ಸಂಕೀರ್ಣ ಶಾಶ್ವತ ಅಂಗಾಂಶ ಅಂದ್ರೆ ಇದು ಇಲ್ಲಿ ಹೆಸರು ಹೇಳ್ತಿದೆ, ಸರಳವಾಗಿರೋದಿಲ್ಲ. ಇಟ್ ಹ್ಯಾಸ್ ಎ ಕಾಂಪ್ಲೆಕ್ಸಿಟಿ ಪ್ರೊಜೆಕ್ಷನ್, ಕಾಂಪ್ಲೆಕ್ಸಿಟಿ ಸ್ಟ್ರಕ್ಚರ್ಸ್ ಇರುವಂತದ್ದು. ಓಕೆನಾ? ನಾವು ವಿಲ್ ಮೂವ್ ಆನ್ ಟು ದ ಡೆಫಿನಿಷನ್ ಆಫ್ ದ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಓಕೆ, permanent tissue ಅಂತ ಹೇಳಿದೆ. The permanent tissue is the name itself, it indicates permanent. The tissues have a permanent function. Okay, and as well as complex andre here we will see the numerous amount of the tissues. Okay, numerous ಅಂದ್ರೆ ತುಂಬಾ ಸಂಖ್ಯಾಗತ ಇರುವಂತಹ ಒಂದು ಅಂಗಾಂಶಗಳನ್ನು ನಾವಿಲ್ಲಿ ನೋಡಬಹುದು ಅಂತ. ಓಕೆನಾ? made up of complex type of tissues and also numerous cells ಇರುವಂತದ್ದು ಮತ್ತೆ numerous functions ನ ಮಾಡುವಂತದ್ದು. numerous cells and functions ನ ಮಾಡುವಂತದ್ದು. ಓಕೆ, and also ಈ ಒಂದು ಪ್ರತಿಯೊಂದು ಕಾಮನ್ ಫಂಕ್ಷನ್ಸ್, ಸ್ಪೆಸಿಫಿಕ್ ಫಂಕ್ಷನ್ಸ್ ಮಾಡುವಾಗ್ಲೂ ಕೂಡ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಇರುವಂತದ್ದು. ಓಕೆನಾ? ಹಾಗೆ ಯಾವ್ಯಾವ್ದೆಲ್ಲ ಇದೆ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಹೇಳಿದ ತಕ್ಷಣ ನಮ್ಗೆ ನೆನಪಾಗೋದು ಝೈಲಮ್ ಮತ್ತು ಫ್ಲೋಯಮ್. ಯಾವ್ದು ಹೇಳಿ? ಝೈಲಮ್ ಮತ್ತು ಫ್ಲೋಯಮ್. ಟೈಪ್ಸ್ ನೋಡೋಣ ಈಗ. ಟೈಪ್ಸ್ ಆಫ್ ಕಾಂಪ್ಲೆಕ್ಸ್ permanent tissues. Okay, ಈಗ ಫಸ್ಟ್ನೇದು ಯಾವ್ದು ಹೇಳಿ? xylem. The second part of the complex permanent tissue is the phloem. Okay, ಇಲ್ಲಿ ಈ ಒಂದು xylem ಮತ್ತೆ phloem ಇವೆರಡು ಕೂಡ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ನ ಹೊಂದಿರುತ್ತೆ. ನಾವ್ ಆಗ್ಲೇ ಮಾತಾಡಿದ್ವಿ ಮೆಸೊಮ್ಯಾಟಿಕ್ ಟಿಶ್ಯೂಸ್ ಟೈಪ್ಸ್ ನೋಡುವಾಗ ಎಪಿಡರ್ಮಿಸ್, ವ್ಯಾಸ್ಕ್ಯುಲರ್ ಬಂಡಲ್ಸ್, ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಮತ್ತೆ ಇನ್ನ ಒಂದು ಗ್ರೌಂಡ್ ಟಿಶ್ಯೂಸ್ ಹೇಗೆ ನೋಡಿದ್ವಿ, ಹಾಗೆ ಈ xylem ಮತ್ತೆ ಫ್ಲೋಯಮ್ ಅಲ್ಲೂ ಕೂಡ ವ್ಯಾಸ್ಕ್ಯುಲರ್ ಬಂಡಲ್ಸ್ ಇರುತ್ತೆ. ಈ ಒಂದು xylem ಮತ್ತೆ ಫ್ಲೋಯಮ್ ವ್ಯಾಸ್ಕ್ಯುಲರ್ ಇಸ್ ನಥಿಂಗ್ ಬಟ್ ಕಂಡಕ್ಟಿಂಗ್ ಟಿಶ್ಯೂ. ಕಂಡಕ್ಟಿಂಗ್ ಅಂದ್ರೆ ಒಂದು ವಾಟರ್, ಫುಡ್ ಅದನ್ನ ಏನ್ ಮಾಡ್ತಾ ಇರುತ್ತೆ? ಕಂಡಕ್ಟ್ ಮಾಡ್ತಾ ಇರುತ್ತೆ, ಫುಲ್ ಸಾಗಿಸ್ತಾ ಇರುತ್ತೆ ಒಂದು ಬೇರಿನಿಂದ ತುದಿಯ ತನಕ. ಅಂದ್ರೆ ಸಸ್ಯದ ಒಂದು ಬಡ್ರಿ ಜನ ಏನಿದೆ ಅಲ್ಲಿ ತನಕ ಕೂಡ ಇದು ಏನ್ ಮಾಡ್ತಿರುತ್ತೆ? ಟ್ರಾನ್ಸ್ಪೋರ್ಟ್ ಮಾಡುವಂತದ್ದು. ಓಕೆ, ಇದನ್ನ ನಾವು ಕಂಡಕ್ಟಿಂಗ್ ಟಿಶ್ಯೂ ಅಂತಾನು ಕೂಡ ಕರಿತೀವಿ. ನೆಕ್ಸ್ಟ್ ಈ xylem ಮತ್ತೆ ಫ್ಲೋಯಮ್ ಹೇಗಿರುತ್ತೆ? xylem ಮತ್ತೆ ಫ್ಲೋಯಮ್ಗಳ ವಿಧಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ನಾವು ನೋಡ್ತಾ ಇರುವಂತದ್ದು ಸಸ್ಯ ಭಾಗದ xylem. It is also one type of a conducting tissue. It performs a major function, vital role. ಹೇಗೆ ನಾವು ಅತಿ ಮುಖ್ಯ ಘಟಕ ಅಂತ ಹೇಗೆ ಹೇಳ್ತೀವಿ, ಆ ರೀತಿ ಅತಿ ಮುಖ್ಯ ಪಾತ್ರವನ್ನ ವಹಿಸಿರುವಂತದ್ದು ಈ xylem. ಓಕೆನಾ? ಇಲ್ಲಿ ನಾವು ನೋಡೋದಾದ್ರೆ ಈ ಒಂದು ಸ್ಟ್ರಕ್ಚರ್ ನೋಡೋದಾದ್ರೆ tracheids. Here we are seeing here the structures of the xylem diagram. Here this xylem, the plant body have a xylem parenchyma. This also the type and as well as the part of the xylem. And here xylem vessels. ನಾವು ನೋಡ್ತಾ ಇರುವಂತದ್ದು ಇಲ್ಲಿ xylem vessels. ಹಾಗೇನೆ ಇಲ್ಲಿ ಬಂದಿರುವಂತ ಟ್ರೇಕಿಯಟ್ಸ್ ಏನಿದೆ? ಟ್ರೇಕಿಯಟ್ಸ್ ಅಂಡ್ ಆಸ್ ವೆಲ್ ಆಸ್ ಇಲ್ಲಿ ಲಾಂಗ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುವಂತದ್ದು ಫೈಬರ್ಸ್. ನಾನು ಹೇಳಿದ್ನಲ್ಲ ನಾರು ತುಂಬಾ ಇದೆ ಅಂತ, ಆ ರೀತಿ ಈ ಒಂದು ಫೈಬರ್ಸ್ ಮುಖಾಂತರ ಹೇಗೆ ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು,
ಈಗ xylemದು ಅತಿ ಮುಖ್ಯ ಕೆಲಸ ಏನು ಅಂತಂದ್ರೆ ಇಟ್ ಟ್ರಾನ್ಸ್ಪೋರ್ಟ್ಸ್ ದಿ ವಾಟರ್ ಅಂಡ್ ಇಟ್ಸ್ ಮಿನರಲ್ಸ್, ಅಂದ್ರೆ ಎಕ್ಸ್ಕ್ಯೂಸ್ ನೀರು ಮತ್ತೆ ಖನಿಜಾಂಶಗಳನ್ನ ಟ್ರಾನ್ಸ್ಪೋರ್ಟ್ ಮಾಡುವಂತದ್ದು. ಓಕೆ, ಪಾಯಿಂಟ್ಸ್ ನೋಡೋಣ. Xylem, we call it as a water conducting tissues. ಈ xylem ಅಲ್ಲಿ ಬೇರೆ ಬೇರೆ ರೀತಿಯ ಭಾಗಗಳನ್ನ ಕೂಡ ನೋಡಿದ್ವಿ ಅಲ್ವಾ, ಅದನ್ನು ಕೂಡ ಪಾಯಿಂಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್, ಈ ವಾಟರ್ ಕಂಡಕ್ಟಿಂಗ್ ಟಿಶ್ಯೂಸ್ ಅಷ್ಟೇ ಅಲ್ದೇನೆ ಮಿನರಲ್ಸ್, ಸಾಲ್ಟ್ಸ್, ಖನಿಜಾಂಶ, ಖನಿಜಾಂಶ ಮತ್ತು ಸಾಲ್ಟ್ಸ್ ಅದನ್ನು ಕೂಡ ಏನ್ ಮಾಡುತ್ತೆ, ಕಂಡಕ್ಟ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಬರುವಂತದ್ದು ಈ xylem ಫೈಬರ್ಸ್ಗಳು ಈ ನೀರನ್ನ ಹೇಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಗಿಡದ ಅಥವಾ ಸಸ್ಯದ ನೋಡ್ಬೋದು ನೋಡಿ, ಇಲ್ಲಿ ನೋಡಿ, ಈ xylem ಮತ್ತೆ ಫ್ಲೋಯಂ ಹೇಗೆ ಕೆಲಸ ನಿರ್ವಹಿಸುತ್ತೆ ಅಂದ್ರೆ, ಫ್ಲೋಯಂ ಅಂತಂದ್ರೆ ಅದಕ್ಕಿಂತ ಮುಂಚೆ xylem ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಹೇಗೆ ಹೇಳಿದ್ವಿ, ಈ ವಾಟರ್ ಈ ಬೇರಲ್ಲಿ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳತ್ತೆ. ಹೌದಾ, ಈ ಬೇರು ದ ರೂಟ್ ಅಬ್ಸಾರ್ಬ್ಸ್ ದಿ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ಹೌದಾ, ಈ ಒಂದು ಮಣ್ಣಿನಲ್ಲಿ ಹೇಗೆ ವಾಟರ್ ಮತ್ತೆ ಖನಿಜಾಂಶಗಳನ್ನ ಹೀರ್ಕೊಂಡು ಈ ಮೇಲಿನ ಮುಖಾಂತರ ಪ್ರತಿಯೊಂದು ಗಿಡದ ಭಾಗಗಳಿಗೂ ಕೂಡ ಸಪ್ಲೈ ಮಾಡುವಂಥದ್ದು ಯಾವುದು, ಈ xylem ಪ್ರತಿಯೊಂದು ರೂಟಿಗೆ, ಬಡ್ಡಿಗೆ, ಫ್ರೂಟಿಗೆ ಸಪ್ಲೈ ಮಾಡುವಂಥದ್ದು. ಈ ಒಂದು xylem ಫೈಬರ್ಸ್ ಮತ್ತೆ xylem ಟ್ರೇಕೇಟ್ಸ್ ಮಾಡುವಂತ ಕೆಲಸ. ಹಾಗೆ ಫ್ಲೋಯಂ ಬಂದ್ರೆ, ಓಕೆ, ಈ ಫ್ಲೋಯಂ ಹೇಳ್ಬಿಡ್ತೀನಿ ಇಲ್ಲೇನೆ. ಫ್ಲೋಯಂ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಹೇಗೆ ಒಂದು ಸೂರ್ಯನ ಕಿರಣದಿಂದ ಮತ್ತು ಈ ಕ್ಲೋರೋಫಿಲ್ ಸಹಾಯದಿಂದ ಕಾರ್ಬನ್ ಡೈಆಕ್ಸೈಡ್ ಇದ್ದ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸುತ್ತೋ, ಆ ಒಂದು ಫುಡ್ ಈ ಎಲೆಗಳ ಮುಖಾಂತರನೇ ಅಲ್ವಾ ಹರಿಬಿಡೋದು. ಈ ಎಲೆಗಳ ಮುಖಾಂತರದಿಂದ ಫ್ಲೋಯಂ, ಇಟ್ ಮೀನ್ಸ್ ಫುಡ್ ಕಂಡಕ್ಟಿಂಗ್ ಟಿಶ್ಯೂ, ಏನ್ ಮಾಡುತ್ತೆ, ಈ ಎಲೆಗಳ ಮುಖಾಂತರ ಫುಡ್ ಅನ್ನ ಈ ಬೇರಿನ ತನಕ ವರ್ಗಾಯಿಸುತ್ತೆ. ಓಕೆನಾ. ಇದು ಎಷ್ಟು ಅತ್ಯುತ್ತಮ ಬಾಂಡ್ ಅಂತ ಅಂದ್ರೆ ಫುಲ್ ಸ್ಪೆಸಿಫಿಕ್ ಫಂಕ್ಷನ್ಸ್, ಆ ಒಂದು ಟ್ಯೂಬುಲರ್ ಸ್ಟ್ರಕ್ಚರ್ಸ್ ಮತ್ತೆ ಒಂದು ಕೊಳವೆಗಳು ಕೂಡ ಅದರದೇ ಆದ ನಿರ್ದಿಷ್ಟ ಕಾರ್ಯವನ್ನ ಮಾಡುವಂತದ್ದು ಇಲ್ಲಿ ಈ ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಹೇಳಿದ್ರೆ. ಏನಂತ ಹೇಳಿದ್ರೆ, ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಲ್ಲಿ ನಾವೇನ್ ಪ್ಲಾಂಟ್ಸ್ ನೋಡ್ತಾ ಇದೀವಿ, ಆ ಒಂದು xylem ಮತ್ತೆ ಫ್ಲೋಯಂ ಇರುವಂತದ್ದು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್. ಆ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ xylem ಏನ್ ಮಾಡುತ್ತೆ, ಈ ರೂಟ್ ಇಂದ ಏನ್ ಮಾಡ್ತಿರುತ್ತೆ, ವಾಟರ್ನ ಪ್ರತಿಯೊಂದಕ್ಕೂ ಕೂಡ, ಪ್ರತಿಯೊಂದು ಪಾರ್ಟ್ಸ್ ಆಫ್ ದ ಪ್ಲಾಂಟ್ಗೂ ಕೂಡ ಟ್ರಾನ್ಸ್ಪೋರ್ಟ್ ಮಾಡ್ತಿರುತ್ತೆ. ಹಾಗೇನೆ ಈ ಫ್ಲೋಯಂ ಅನ್ನೋ ಒಂದು ಕಂಡಕ್ಟಿಂಗ್ ಟಿಶ್ಯೂ ಕೂಡ ಈ ಫುಡ್ ನ ಈ ಎಲೆಗಳ ಮುಖಾಂತರ ಅಥವಾ ಈ ಕ್ಲೋರೋಫಿಲ್ ಮುಖಾಂತರ ಆ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಏನಿರುತ್ತೆ, ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂತ ಹೇಗೆ ಕರಿತೀವಿ, ಅದರಿಂದ ಈ ಬೇರಿನ ತನಕ ಕೂಡ ಆಹಾರವನ್ನ ಸಪ್ಲೈ ಮಾಡುವಂತ ಕೆಲಸವನ್ನು ನಿರ್ವಹಿಸುತ್ತೆ. ಓಕೆ, ನೆಕ್ಸ್ಟ್ ಫ್ಲೋಯಂದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋಣ.
It supports conducting tissues or vascular bundles. ಹೇಗೆ ನೆಕ್ಸ್ಟ್ ಫ್ಲೋಯಮ್ಗೆ ಹೋಗೋಣ. ಫ್ಲೋಯಮ್ನಲ್ಲಿ ನಾವು ಆಲ್ರೆಡಿ ಹೇಳಿದ್ವಿ, ದ ಫ್ಲೋಯಮ್ ಇಟ್ ಫಂಕ್ಷನ್ಸ್, ಏನ್ ಫಂಕ್ಷನ್ ಮಾಡುತ್ತೆ ಇದು? ಫುಡ್ ಕಂಡಕ್ಟಿಂಗ್ tissues. It conducts the food through its tubules or tubes, vasculars. Okay. Next, ಫುಡ್ ಅಷ್ಟೇನೆ ಇದು ಕೆಲಸ ಮಾಡುತ್ತಾ? ಇನ್ನೇನೆಲ್ಲ ಮಾಡುತ್ತೆ ಇದು ಫ್ಲೋಯಮು? It generates living ಬಾಡೀಸ್. ಆ ಒಂದು ಲಿವಿಂಗ್ ಬಾಡೀಸ್, ಈಗ ಫುಡ್ ನಾವ್ ಹೇಗೆ ಒಂದು ಫ್ರೂಟ್, ಹೌದಾ, ಇದು ಫುಡ್ ಇಂದ ಅಲ್ವಾ, ನಮ್ದು ಗ್ಲೂಕೋಸ್ ಇಂದ ಅಲ್ವಾ ಪ್ರತಿಯೊಂದು ಕೂಡ ಜನರೇಟ್ ಆಗುವಂತದ್ದು, ಫ್ರೂಟ್, ಪಲ್ಪ್, ಹೌದಾ, ಹಾಗೇನೆ ಫ್ಲವರ್ ಜನರೇಟ್ ಆಗುವಂಥದ್ದು ಇದರಲ್ಲಿ ಫ್ಲೋಯಮ್ ಅನ್ನೋ ಒಂದು ಅಂಗಾಂಶದಲ್ಲಿ. ಓಕೆ, ಇಷ್ಟನ್ನ xylem ಮತ್ತೆ ಫ್ಲೋಯಮ್ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ನಾವು ಸ್ಕ್ಲಿರೆನ್ಕೈಮ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ಕ್ಲಿರೆನ್ಕೈಮ ಅಂತಂದ್ರೆ ಡೆಡ್ ಟಿಶ್ಯೂ ಅಂತ ಹೇಳಿದ್ವಿ, ಹೌದಾ. ಈ ಡೆಡ್ ಟಿಶ್ಯೂಸ್ ನಾವು ಎಲ್ಲೆಲ್ಲೆಲ್ಲ ನೋಡ್ಬಹುದು, ಹೌದಾ, ನೋಡ್ತೀವಲ್ಲ ನಾವು. ಕೋಕೋನಟ್ ಹಸ್ಕ್ ಕೇಳಿದಿರಾ? ಎಕ್ಸಾಂಪಲ್ ಯಾವ್ದು ಹೇಳಿ ಇದಕ್ಕೆ? ಕೋಕೋನಟ್ ಹಸ್ಕ್. ಕೋಕೋನಟ್ ಹಸ್ಕ್, ವಾಲ್ನಟ್ಸ್ ಹೇಗಿರುತ್ತೆ, ಆ ಒಂದು ವಾಲ್ನಟ್ಸ್ ಅಲ್ಲಿ ಇರುವಂತಹ ವಾಲ್ಸ್ ಏನಂತಾರೆ, ಸಿಪ್ಪೆ, ಹೌದಾ, ಅದು ಫುಲ್ ನಟ್ ಅಂತ ಏನಕ್ಕೆ ಕರಿತೀವಿ, ಒಳಗೆ ಏನೋ ನಟ್ಟಿರುತ್ತೆ, ಅದನ್ನ ನಾವು ಡ್ರೈ ಫ್ರೂಟ್ಸ್ ಅಲ್ಲಿ ತಿಂತೀವಲ್ಲ, ಆ ವಾಲ್ಸ್ ಫುಲ್ ರಿಜಿಡ್ ಸ್ಟ್ರಾಂಗ್ ಆಗಿರುವಂತದ್ದು, ಹೌದಾ, ರಿಜಿಡ್ ಫುಲ್ ಸ್ಟ್ರಾಂಗ್ ಗಟ್ಟಿಯಾಗಿರುವಂತದ್ದು. ಕೋಕೋನಟ್ ಹಸ್ಕ್ ಕೂಡ ಅಷ್ಟೇ, ನಾವು ಹಾಗೆ ಈಸಿಯಾಗಿ, ಈಗ ನಾವು ಮಾವಿನ ಹಣ್ಣು ಸಿಪ್ಪೆ ಹೇಗ್ ತೆಗಿತೀವಿ, ಅಥವಾ ಸಪೋಟ ಸಿಪ್ಪೆ ಹೇಗ್ ತೆಗಿತೀವಿ, ಆಲೂಗೆಡ್ಡೆ ಸಿಪ್ಪೆ ಹೇಗ್ ತೆಗಿತೀವಿ, ಆ ರೀತಿ ಈ ಕೋಕೋನಟ್ ಹಸ್ಕ್, ಈ ಒಂದು ಚಗರೆನು ಕೂಡ ತೆಗಿಯಕ್ಕೆ ಆಗಲ್ಲ ಅಲ್ವಾ, ತುಂಬಾ ಸ್ಟ್ರಾಂಗ್ ಆಗಿ ಅದೇನಾಗಿರುತ್ತೆ, ಸ್ಕ್ಲಿರೆನ್ಕೈಮ ಟಿಶ್ಯೂ ಫುಲ್ ಮಾಡಲ್ಪಟ್ಟಿದೆ, ಮಾಡರ್ನೈಸ್ ಆಗಿದೆ, ಹೌದಾ. ಮಾಡರ್ನೈಸ್ ಇಸ್ ನಥಿಂಗ್ ಬಟ್ ಫುಲ್ ಮಾಡಿಫೈಡ್ ಆಗಿರುವಂತದ್ದು. ವಿ ನೆಕ್ಸ್ಟ್ ಮೂವ್ ಆನ್ ಟು ದ ಆನಿಮಲ್ ಟಿಶ್ಯೂ. ಓಕೆ, ಫ್ಲೋಯಮ್ ಚಿತ್ರ ನೋಡೋಣ. ಇಲ್ಲಿ ನೋಡಿ, ಸೇಮ್ ಸಿವ್ ಪೋರ್. ಈ ಸಿವ್ ಪೋರ್ಸ್ ಅಲ್ಲಿ ಈ ಒಂದು ಟಿಶ್ಯೂಸ್, ಈ ಫ್ಲೋಯಮ್ ಅನ್ನೋ ಟಿಶ್ಯೂಸ್ ಏನಾಗಿರುತ್ತೆ, ಈ ಪೋರ್ಸ್ ಮುಖಾಂತರ ಉಸಿರಾಡ್ತಿರುವಂತದ್ದು, ಎಕ್ಸ್ಚೇಂಜ್ ಆಫ್ ಇಂಟರ್ ಗ್ಯಾಸಸ್. ಓಕೆ, ಆ ಒಂದು ಗ್ಯಾಸಸ್ ನ ಏನ್ ಮಾಡ್ತಿರುತ್ತೋ ಎಕ್ಸ್ಚೇಂಜ್ ಮಾಡುವಂತದ್ದು. ಈ ಕಂಪ್ಯಾನಿಯನ್ ಸೆಲ್, ಈ ಒಂದು ಫುಡ್ ನ ನಾವು ಕಂಡಕ್ಟ್ ಅಂದ್ರೆ ಒಂದು ಪ್ಲಾಂಟ್ಸ್ ಕಂಡಕ್ಟ್ ಮಾಡುವಾಗ, ಈ ಕಂಪ್ಯಾನಿಯನ್ ಸೆಲ್ ಒಂದು ಸೆಲ್ಗೆ ಒಂದು ಕಂಪನಿಯನ್ನ ಕೊಡುವಂತದ್ದು, ಹೌದಾ. ಬರೀ ಒಂದೇ ಒಂದು ಸೆಲ್ ಕೆಲಸ ಮಾಡುವಂತ ಕೆಲಸನ ಇದು? ಹೌದಾ, ಪ್ರತಿಯೊಂದು ಸಾವಿರಾರು ಸೆಲ್ಸ್ಗಳು ಕೆಲಸ ಮಾಡುವಂತಹ ಪ್ರೋಸೆಸ್. ಓಕೆ, ಫ್ಲೋಯಮ್, ಪ್ಯಾರೆಂಕೈಮ ಹಾಗೆ ಸಿವ್ ಟ್ಯೂಬ್ ಎಲಿಮೆಂಟ್. ಈ ಒಂದು ಸಿವ್ ಟ್ಯೂಬ್ ಅನ್ನೋ ಒಂದು ಧಾತು ಇಲ್ಲಿ ಆ ಕಡೆ ಈ ಕಡೆ ಇರುವಂತ ಕಂಪ್ಯಾನಿಯನ್ ಸೆಲ್ಸ್ಗೆ ಏನ್ ಮಾಡ್ತಿರುತ್ತೆ, ಸಪೋರ್ಟ್ ಮಾಡ್ತಿರುತ್ತೆ ಈ ಒಂದು ಸೆಲ್ಸ್. ಓಕೆನಾ, ಇಷ್ಟು ಫ್ಲೋಯಮ್ದು ಫಂಕ್ಷನ್ಸ್ ಮತ್ತೆ ಸ್ಟ್ರಕ್ಚರ್ಸ್. ವಿ ನೆಕ್ಸ್ಟ್ ಮೂವ್ ಆನ್ ಟು ದ ಆನಿಮಲ್ ಟಿಶ್ಯೂಸ್. ನಿಮ್ಗೆಲ್ಲ ಗೊತ್ತು ಆನಿಮಲ್ ಟಿಶ್ಯೂಸ್ ಅಂದ್ರೆ ಏನು, ಹೌದಾ. The tissues, the animals must have tissues. Okay, the tissues, it functions. Okay, it punctuates its their specific structures and performs the different functions ನ ಅದೇನ್ ಮಾಡ್ತಾ ಇರುತ್ತೆ, ಮ್ಯಾನೇಜ್ ಮಾಡ್ತಾ ಇರುವಂತದ್ದು. ಅದು ಯಾವ್ದ್ರಲ್ಲಿ? ಪ್ರಾಣಿಗಳ ಜೀವಕೋಶದಲ್ಲಿ, ಪ್ರಾಣಿಗಳ ದೇಹದಲ್ಲಿ ಮಾಡುವಂತಹ ಕೆಲಸ. ಅದ್ರಲ್ಲಿ ನಾವು ಆನಿಮಲ್ ಟಿಶ್ಯೂಸ್ ನೋಡೋಣ. ಓಕೆ, ಆನಿಮಲ್ ಟಿಶ್ಯೂಸ್ ಅಂತ ಹೇಳಿದ್ರೆ
The tissues performs its their specific functions and have different roles and also possess similar ಸ್ಟ್ರಕ್ಚರ್. ಏನ್ ಸಿಮಿಲರ್ ಸ್ಟ್ರಕ್ಚರ್ ಅಂತ ಬರಿತಾ ಇದೀವಿ ಅಂದ್ರೆ ನಾವು ನೋಡೋದಕ್ಕೆ ಒಂದು ರಚನೆಯಲ್ಲಿ ಒಂದೇ ರೀತಿಯ ರಚನೆಯನ್ನ ಒಳಗೊಂಡಿರುತ್ತೆ, ಆದ್ರೆ ಆ ಒಂದು ಕಾರ್ಯಗಳು ವಿವಿಧ ರೀತಿಯಲ್ಲಿ ಪಾಸ್ ಆಗ್ತಾ ಇರುತ್ತೆ. ಹೌದಾ? ಒಂದ್ ಕಾರ್ಯ ಮಾಡ್ಬೇಕು ಅಂದ್ರೆ ಈಗ ಒಂದು ಕಣ್ಣು ಅಲ್ವಾ, ಮಾನವನ ಪ್ರಾಣಿಯ ಅಂಗಾಂಶದಲ್ಲಿ ಒಂದು ಕಣ್ಣು ಏನ್ ಕೆಲಸ ಮಾಡ್ಬೇಕು, ನೋಡೋದ್ನೇ ನೋಡ್ತಾ ಇರುತ್ತೆ. ಆದ್ರೆ ಅದಕ್ಕೆ ಬರೀ ನೋಡೋದೇ ಅಷ್ಟೇ ಅಲ್ಲ, ಅದಕ್ಕೆ ಒಂದು ಲಿಂಪನ್ನ ಪ್ರೊವೈಡ್ ಮಾಡುವಂಥದ್ದು. ಲಿಂಪ್ ಒಂದು ವೈಟ್ ಬ್ಲಡ್ ಏನಂತ ಕರಿತೀವಿ, ಆ ಲಿಂಪನ್ನ ಪ್ರೊವೈಡ್ ಮಾಡುವಂಥದ್ದು, ಆ ಒಂದು ಕಾರ್ಯಗಳನ್ನ ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಮಾಡುವಂಥದ್ದು. ಈಗ ನಾವು ಅಳ್ಬೇಕು ಅಂತಂದ್ರೂ ಕೂಡ ಏನ್ ಬೇಕು, ನಮ್ಗೆ ಟಿಯರ್ಸ್ ಬೇಕಲ್ಲ, ಆ ಒಂದು ಕಣ್ಣೀರ್ನು ಕೂಡ ಪ್ರೊವೈಡ್ ಮಾಡುವಂತ ಕೆಲಸ, ವಿವಿಧ ರೀತಿಯ ವಿಭಿನ್ನ ಕೊಡುಗೆಯನ್ನ ಕೊಡುವಂಥದ್ದು. ಈ ಒಂದು ಕಾರ್ಯಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದು, the animals have a tissues which performs a similar structure and as well as the specific function. It is called as animal tissues. Okay, we next move on to the types of animal tissue. ಏನೆಲ್ಲ ಟೈಪ್ಸ್ ಇದೆ, ಹೌದಾ? ಈಗ ನಮಗೆ ಒಂದು ಸ್ಕಿನ್ ಅಲ್ವಾ, ಚರ್ಮ ಆಗ್ಬೇಕು ಅಂದ್ರೂ ಕೂಡ ಅದರದೇ ಆದ ಒಂದು ಅಂಗಾಂಶ ಇರುತ್ತೆ. ಹಾಗೆ ಒಂದು ಕಾಲ್ ಬೆರಳಿಂದ ಹಿಡಿದು ಕೂದಲ ಎಳೆ ತನಕ ಏನಾಗಿರ್ಬೇಕು, ಪ್ರಾಣಿ ಅಥವಾ ಮಾನವ, ಯಾವುದೇ ಒಂದು ಬೇರೆ ಪ್ರಾಣಿ, ವಿವಿಧ ರೀತಿಯ ಪ್ರಾಣಿ ಅಲ್ವಾ, ವೇವ್ಸ್, ರೆಪ್ಟೈಲ್ಸ್, ಮ್ಯಾಮಲ್ಸ್, ಹೌದಾ? ಹೇಗೆಲ್ಲ ನಾವೆಲ್ಲ ಕ್ಲಾಸಿಫಿಕೇಶನ್ಸ್ ಮಾಡಿದ್ದೀವಿ, ಆ ಒಂದು ಆಧಾರದ ಮೇಲೆ ಅದರದೇ ಆದಂತ ಕಾರ್ಯಗಳನ್ನು ನಿರ್ವಹಿಸುವಂತದ್ದು ಈ ವಿವಿಧ ಅನಿಮಲ್ ಟಿಶ್ಯೂಸ್. ಯಾವ್ಯಾವ್ದೆಲ್ಲ ವಿವಿಧ ಅಂದ್ರೆ ವಿಧಗಳಿದೆ ಅಂತ ನೋಡೋಣ. ಓಕೆ, ಫಸ್ಟ್ ಒನ್, ದ ಅನಿಮಲ್ ಟಿಶ್ಯೂಸ್. ಫಸ್ಟ್ ಒನ್, ಎಪಿಥೆಲಿಯಲ್ ಟಿಶ್ಯೂ. ಎಪಿಥೆಲಿಯಲ್ ಟಿಶ್ಯೂಸ್ ಹೇಗಿದೆ, ಅದು ಏನೇನೆಲ್ಲ ನಾವು ಎಪಿಥೆಲಿಯಲ್ ಟಿಶ್ಯೂ ಅಂತ ಕರಿತೀವಿ, ಯಾವ ಒಂದು ದೇಹದ ಭಾಗದಲ್ಲಿ ಎಪಿಥೆಲಿಯಲ್ ಟಿಶ್ಯೂ ಅನ್ನೋದು ಹೊಂದಿದೆ ಅಂತ ನೋಡೋಣ. ಹಾಗೆ ನೆಕ್ಸ್ಟ್ ಬರುವಂತದ್ದು ಕನೆಕ್ಟಿವ್ ಟಿಶ್ಯೂಸ್. ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿದ್ರೆ ಪ್ರತಿಯೊಂದು ಟಿಶ್ಯೂನು ಕೂಡ ಕನೆಕ್ಟ್ ಆಗಿರ್ಬೇಕಲ್ವಾ. ಕನೆಕ್ಟ್ ಆಗ್ದೇನೆ ಯಾವುದೇ ಒಂದು ಬೋನ್ ಆಗಿರ್ಲಿ, ಕಾರ್ಟಿಲೇಜ್ ಆಗಿರ್ಲಿ, ಅಥವಾ ಒಂದು ನರಗಳಾಗಿರ್ಲಿ, ಒಂದು ಸ್ನಾಯುಗಳೇ ಆಗಿರ್ಲಿ, ಎಲ್ಲ ಟಿಶ್ಯೂಸ್ ಕೂಡ ಏನಾಗಿರ್ಬೇಕು, ಕನೆಕ್ಟ್ ಆಗಿರುವಂತದ್ನ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಹಾಗೇನೆ ಇನ್ನ ಒಂದು ಮಸ್ಕ್ಯುಲಾರ್ ಟಿಶ್ಯೂ. ಏನ್ ಟಿಶ್ಯೂ? ಮಸ್ಕ್ಯುಲಾರ್ ಟಿಶ್ಯೂ. ಮಸ್ಕ್ಯುಲಾರ್ ಟಿಶ್ಯೂ ಅಂದ್ರೆ ಸ್ನಾಯು ಅಂಗಾಂಶ. ನೆಕ್ಸ್ಟ್ ಬರುವಂತದ್ದು ಲಾಸ್ಟ್ ಟೈಪು ನರ್ವಸ್ ಟಿಶ್ಯೂ. ಹೌದಾ? ಇವಿಷ್ಟೆಲ್ಲ ಟಿಶ್ಯೂಸ್ ನ ಒಳಗೊಂಡಿದೀವ. ಒಂದು ಆಸ್ ಎ ಆನಿಮಲ್, ಹ್ಯೂಮನ್ ಬೀಯಿಂಗ್ಸ್ ಕೂಡ ಪ್ರತಿಯೊಂದು ಟಿಶ್ಯೂಸ್ ನ ಒಳಗೊಂಡಿದೀವ. ಹೌದಾ? ನೋಡೋಣ. ಆನಿಮಲ್ ಟಿಶ್ಯೂಸ್, ಅದ್ರಲ್ಲಿ ಬರುವಂತದ್ದು ಕನೆಕ್ಟಿವ್ ಟಿಶ್ಯೂಸ್, ಎಪಿಥೆಲಿಯಲ್ ಟಿಶ್ಯೂಸ್, ಮಸಲ್ ಟಿಶ್ಯೂಸ್ ಮತ್ತೆ ನರ್ವಸ್ ಟಿಶ್ಯೂಸ್. ಓಕೆನಾ? ನೆಕ್ಸ್ಟ್ ಈ ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳಿದ್ರೆ
ಕನೆಕ್ಟ್ ಆಗಿರುವಂತ ಟಿಶ್ಯೂಸ್ ಅಂದ್ರೆ ದ ಟಿಶ್ಯೂಸ್ ವಿಚ್ ಕನೆಕ್ಟ್ಸ್ ಇಟ್ ಸೆಲ್ಸ್ ಅಂಡ್ ಇಟ್ ಪರ್ಫಾರ್ಮ್ಸ್ ಅ ಡಿಫ್ರೆಂಟ್ ಫಂಕ್ಷನ್ಸ್. ಹಾಗೆ ಎಪಿಥೀಲಿಯಲ್ ಟಿಶ್ಯೂ ಅಂತ ಹೇಳಿದ್ರೆ ಈ ಎಪಿಥೀಲಿಯಲ್ ಟಿಶ್ಯೂ ಬರುವಂತದ್ದು ಇಲ್ಲಿ ನೋಡ್ತಾ ಇದೀವಲ್ಲ, ಈ ಒಂದು ಸ್ನಾಯು ಅಥವಾ ಈ ಮಾಂಸದ ರಚನೆಯಲ್ಲಿ ಏನಾಗಿರುತ್ತದೆ, ಸ್ಕ್ವಾಮಸ್ ಎಪಿಥೀಲಿಯಮ್ಮು, ಕಲಮ್ನಾರ್ ಎಪಿಥೀಲಿಯಮ್ಮು, ಸ್ಟ್ರಾಟಿಫೈಡ್ ಎಪಿಥೀಲಿಯಮ್ಮು, ಗ್ಲ್ಯಾಂಡುಲಾರ್ ಎಪಿಥೀಲಿಯಂ. ಗ್ಲ್ಯಾಂಡುಲಾರ್ ಎಪಿಥೀಲಿಯಂ ಅಂದ್ರೆ ಗ್ಲ್ಯಾಂಡ್ಸ್ ಅಲ್ಲಿ ಪ್ರೆಸೆಂಟ್ ಇರುವಂತ ಟಿಶ್ಯೂಸ್. ಹೌದಾ? ಸ್ಕ್ವಾಮಸ್ ಅಂದ್ರೆ ಒಂದು ಸ್ಟೊಮ್ಯಾಕ್ ರೀಜನ್ ಅಲ್ಲಿ, ಟಂಗ್ ರೀಜನ್ ಅಲ್ಲಿ ಇರುವಂತಹ ಒಂದು ಮಸಲ್ಸ್ ಅಥವಾ ಆ ಒಂದು ಟಿಶ್ಯೂಸ್ ನ ಎಪಿಥೀಲಿಯಲ್ ಟಿಶ್ಯೂ ಅಂತ ಕರಿತೀವಿ. ಹಾಗೆ ಮಸ್ಕಲ್ ಟಿಶ್ಯೂಸ್ ಆರ್ ಮಸಲ್ ಟಿಶ್ಯೂ ಅಂತ ಹೇಳಿದ್ರೆ ಸ್ನಾಯು ಅಂಗಾಂಶ. ಈಗ ನಮ್ದು ಒಂದು ಕೈನ ಮಾಂಸಖಂಡ ಹೇಗಿದೆ, ಆ ಒಂದು ಸ್ನಾಯುಗಳು ಹೊಂದಿರುತ್ತೆ. ಹೇಗೆ ನಮ್ಗೆ ಅಥವಾ ಪ್ರತಿಯೊಂದು ಯಾವುದೇ ಒಂದು ನಮ್ಮ ದೇಹದ ಭಾಗಗಳಲ್ಲೂ ಕೂಡ ಸ್ನಾಯುಗಳು ಹೇಗೆಲ್ಲ ಇದೆ, ಅದ್ರ ಕೆಲಸ ಹೇಗೆಲ್ಲ ನಿರ್ವಹಿಸುತ್ತೆ ಅನ್ನೋದು ನಾವು ಮಸಲ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಹಾಗೆ ಬರುವಂತದ್ದು ನರ್ವಸ್ ಟಿಶ್ಯೂ. ನರ್ವಸ್ ಟಿಶ್ಯೂ ಅಂದ್ರೆ ಏನ್ ಮಾಡುತ್ತೆ, ಈ ನರಾಂಗಾಂಶ ಅನ್ನೋದು ಒಂದು ಮೆಸೇಜಸ್ ನ ಸಿಗ್ನಲ್ಸ್ ನ ಕೂಡ ಇದೇನ್ ಮಾಡ್ತಾ ಇರುತ್ತೆ, ಕೊಡ್ತಾ ಇರುತ್ತೆ. ಎಲ್ಲಿಂದ? ದ ಟಿಪ್. ಹೌದಾ? ಒಂದು ಪಾದದ ಬೆರಳಿನ ತುದಿಯಿಂದ ಹಿಡಿದು ಕೂದಲಿನ ಎಳೆ ತನಕ ಏನೇನೆಲ್ಲ ಸಿಗ್ನಲ್ಸ್ ಹೋಗ್ತಾ ಇದೆ. ಹೌದಾ? ನಾವೀಗ ಕೇಳಿಸ್ಕೊತಾ ಇದೀವಿ ಅಲ್ವಾ, ಈಗ ನಮ್ಗೆ ಪಾಠ ನಡೀತಿದೆ, ಈಗ ನಾವು ಕೇಳಿಸ್ಕೋಬೇಕು ಅನ್ನೋದು ಒಂದು ಸಿಗ್ನಲ್ ಕೂಡ ಪ್ರೊವೈಡ್ ಮಾಡುವಂತದ್ದು ನರ್ವಸ್ ಟಿಶ್ಯೂ. ಹಾಗೆ ಕನೆಕ್ಟಿವ್ ಟಿಶ್ಯೂ ಅಂದ್ರೆ ಏನು? ಈ ಒಂದು ಬೋನ್ಸ್ ಮತ್ತೆ ಲಿಗಮೆಂಟ್ಸ್ ಹಾಗೇನೆ ಬ್ಲಡ್ಸ್ ಇದನ್ನೆಲ್ಲ ಒಂದು ಸ್ನಾಯು ಅಥವಾ ಟ್ಯೂಬ್ ಒಂದು ಏನಿದೆ ನಾಳ, ಆ ನಾಳದ ಮುಖಾಂತರ ಏನ್ ಮಾಡುವಂಥದ್ದು, ಕನೆಕ್ಟ್ ಮಾಡುವಂಥದ್ದು. ಹೌದಾ? ಅಸ್ಥಿ ಪಂಜರ ಅಥವಾ ಸ್ಪೈನಲ್ ಕಾರ್ಡ್ ಹೀಗೆ ಕನೆಕ್ಟ್ ಆಗ್ಬೇಕು. ಸ್ಪೈನಲ್ ಕಾರ್ಡ್ ಅಲ್ಲಿ ಬೋನ್ ಮ್ಯಾರೋನೇ ಇರ್ಬೇಕು. ಹೌದಾ? ಆ ಬೋನ್ ಮ್ಯಾರೋ ಏನ್ ಮಾಡ್ತಿರುತ್ತೆ, ಬ್ಲಡ್ಸ್ ನ ಏನ್ ಮಾಡ್ತಿರುತ್ತೆ, ಉತ್ಪತ್ತಿ ಮಾಡ್ತಿರುತ್ತೆ. ಓಕೆ, ಇಟ್ ಪ್ರೊಡ್ಯೂಸಸ್ ದ ಬ್ಲಡ್. ಓಕೆ, ನೋಡಿ ಇಲ್ಲಿ ಎಪಿಥೀಲಿಯಂ ಟಿಶ್ಯೂ. ಈ ಎಪಿಥೀಲಿಯಲ್ ಟಿಶ್ಯೂಸ್ ಏನ್ ಕೆಲಸ ಮಾಡುತ್ತೆ, ಈ ಒಂದು ಸ್ಟೊಮಕ್ ರೀಜನ್ ಅಥವಾ ಈ ಒಂದು ಥ್ರೋಟ್ ರೀಜನ್, ಈ ಟಂಗ್ ರೀಜನ್ ಅಲ್ಲಿ ಏನ್ ಮಾಡ್ತಾ ಇರುತ್ತೆ, ಪ್ರೆಸೆಂಟ್ ಇರುತ್ತೆ. ಅದ್ರ ಕೆಲಸ ಏನು ಅಂದ್ರೆ ಒಂದು ಮೂಳೆ ಅಥವಾ ಒಂದು ನರ, ಆ ನರಕ್ಕೂ ಕೂಡ ಎಫೆಕ್ಟ್ ಆಗ್ಬಾರ್ದು. ಹೌದಾ? ಆ ಒಂದು ರೀಜನ್ಸ್ ಅಲ್ಲೂ ಕೂಡ ಈ ಟಿಶ್ಯೂಸ್ ಫುಲ್ ಪ್ರೊವೈಡ್ ಮಾಡ್ತಿರುವಂತ ಒಂದು ಸಪೋರ್ಟ್ ಮಾಡುವಂತದ್ದು, ಹೆಲ್ಪ್ ಮಾಡುವಂತದ್ದು, ಬೇರೆ ಒಂದು ಹಾನಿ ಉಂಟಾಗದಂತೆ ತಡೆಯುವಂತಹ ಕೆಲಸವನ್ನ ಈ ಎಪಿಥೀಲಿಯಲ್ ಟಿಶ್ಯೂ ಇರುತ್ತೆ. ಈ ಎಪಿಥೀಲಿಯಲ್ ಟಿಶ್ಯೂ ಹೇಳಿದ್ರೆ ಸ್ಟೊಮಕ್ ರೀಜನ್ ಅಲ್ಲಿ, ಇಂಟೆಸ್ಟೈನಲ್ ರೀಜನ್ ಅಲ್ಲಿ, ಹಾಗೆ ಬೋನ್ ಮ್ಯಾರೋ ಹತ್ರ ಇರುವಂತಹ ನರದ ರೀಜನ್ ಅಲ್ಲಿ, ಆ ನರಕ್ಕೆ ಏನ್ ಮಾಡ್ಬೇಕು, ಅದು ಸಪೋರ್ಟ್ ಮಾಡ್ಬೇಕು. ಆ ರೀತಿ ಕೆಲಸವನ್ನ ಮಾಡುವಂತ ಅದ್ರಲ್ಲಿ ಸಿಂಪಲ್ ಕ್ಯೂಬಾಯ್ಡಲ್, ಸಿಂಪಲ್ ಸ್ಕ್ವಾಮಸ್, ಸಿಂಪಲ್ ಕಲಮ್ನಾರ್, ಸ್ಟ್ರಾಟಿಫೈಡ್ ಸ್ಕ್ವಾಮಸ್, ಇಷ್ಟು ಈ ಒಂದು ಟೈಪ್ಸ್. ಓಕೆನಾ? ನೆಕ್ಸ್ಟ್ ಬರುವಂತದ್ದು ಮಸಲ್ ಟಿಶ್ಯೂಸ್. ಓಕೆ, ಈ ಮಸಲ್ ಟಿಶ್ಯೂಸ್ ಅಲ್ಲಿ ನಾವು ನೋಡ್ತೀವಿ ಕಾರ್ಡಿಯಾಕ್ ಮಸಲ್, ಸ್ಕೆಲಿಟಲ್ ಮಸಲ್ ಮತ್ತೆ ಸ್ಮೂತ್ ಮಸಲ್. ಓಕೆ, ಕಾರ್ಡಿಯಾಕ್ ಮಸಲ್ ಅನ್ನೋದು ಇಲ್ಲಿ ಡಯಾಗ್ರಾಮ್ ಇದೆ. ಏನಿದೆ ಅರ್ಥ? ಹಾರ್ಟ್ ಅಲ್ಲಿ ಪ್ರೆಸೆಂಟ್ ಇರುವಂತದ್ದು. ಏನಕ್ಕೆ ಇದು ಹಾರ್ಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದ್ರೆ, ಈ ಒಂದು ಯಾವುದೇ ಒಂದು ಬೇರೆ ಒಂದು ರೀತಿಯ ಭಾಗದ ಕಾರ್ಯಗಳನ್ನ ನಿಲ್ಲಿಸಬಹುದು, ಆದ್ರೆ ನಮ್ ಹಾರ್ಟ್ ಈ ಒಂದು ಕಾರ್ಡಿಯಾಕ್ ಮಸಲ್, ಕಾರ್ಡಿಯಾಕ್ ಸ್ನಾಯು ಅನ್ನೋದು ಫುಲ್ ನುಣುಪಾಗಿ ಸ್ಮೂತ್ ಆಗಿ, ಹಾಗೆ ಇದಕ್ಕೆ ಆಯಾಸ ಆಗ್ಬಾರ್ದು. ಯಾವಾಗ್ಲೂ ಕೂಡ ಒಂದು ನಾವು ಹೇಗೆ ಜೀವಿಸ್ತಾ ಇದೀವಿ ಆ ರೀತಿ ಈ ಒಂದು ಆಯಾಸ ಆಗದೆ ಇರುವಂತಹ ಟಿಶ್ಯೂನ ರಚನೆ ಮಾಡ್ಕೊಂಡಿದೆ. ಯಾವುದು? ಈ ಕಾರ್ಡಿಯಾಕ್ ಟಿಶ್ಯೂ. ಕಾರ್ಡಿಯಾಕ್ ಟಿಶ್ಯೂ ಇಸ್ ನಥಿಂಗ್ ಬಟ್ ಇಟ್ ಅವಾಯ್ಡ್ಸ್ ದ ರಿಸ್ಕ್, ಇಟ್ ಅವಾಯ್ಡ್ಸ್ ಆಲ್ಸೋ ಈ ಒಂದು ಹೇಗೆ ನಾವು ಸುಸ್ತು ಅಂತ ಏನ್ ಹೇಳ್ತೀವಿ, ಆಯಾಸ ಆಗೋದಿಲ್ಲ ಅಲ್ಲ, ಆ ಒಂದು ಫ್ಯಾಟಿಗ್ನು ಕೂಡ, ಫ್ಯಾಟಿಗ್ ಅಂತ ಏನ್ ಹೇಳ್ತೀವಿ, ಆ ಒಂದು ಆಯಾಸನು ಕೂಡ ಇದು ಮಾಡ್ಕೊಳ್ಳಲ್ಲ. ಅಷ್ಟೇ ರೀತಿಯ ಟೈಮ್ ಸೆನ್ಸ್ ಅಂತ ಏನ್ ಹೇಳ್ತೀವಿ, ಆ ರೀತಿ ಕಾರ್ಡಿಯಾಕ್ ಟಿಶ್ಯೂ ಏನ್ ಮಾಡುತ್ತೆ, ಈ ಒಂದು ಹೃದಯವನ್ನ ರಚಿಸುತ್ತೆ ಹಾಗೂ ರಕ್ಷಿಸುತ್ತೆ ಅಂತ ಹೇಳ್ಬೋದು. ಈ ಒಂದು ರಚನೆ ಆಗಿರೋದು ಹೃದಯನು ಕೂಡ ಕಾರ್ಡಿಯಾಕ್ ಟಿಶ್ಯೂನಿಂದ. ಇಲ್ಲಿ ನೋಡ್ತಾ ಇದೀವಲ್ಲ ಕಾರ್ಡಿಯಾಕ್ ಟಿಶ್ಯೂ,
ಇಲ್ಲಿ ಈ ರೀತಿ ಈ ಟಿಶ್ಯೂಸ್ ಫುಲ್ಲು ಒಂದಕ್ಕೊಂದು ಕನೆಕ್ಟ್ ಆಗಿರುವಂಥದ್ದು ಮಸ್ಕ್ಯುಲರ್ ಟಿಶ್ಯೂ. ಹಾಗೆ ಬರುವಂಥದ್ದು ಸ್ಕೆಲಿಟಲ್ ಮಸಲ್. ಈ ಸ್ಕೆಲಿಟಲ್ ಮಸಲ್ ಅಂತ ಅಂದ್ರೆ ಸ್ಕೆಲಿಟಾನ್ಸ್ ಇರುತ್ತಲ್ಲ, ಬೋನ್ಸ್ ಇರುತ್ತಲ್ಲ, ಆ ಬೋನ್ಸ್ಗೆ ಈ ಮಸಲ್ ಏನಾಗಿರುತ್ತೆ ಅಂಟ್ಕೊಂಡಿರುತ್ತೆ. ಇಟ್ ಅಟ್ಯಾಚಸ್ ದ ಬೋನ್ಸ್. ದ ಸ್ಕೆಲಿಟಲ್ ಮಸಲ್ ಅಟ್ಯಾಚಸ್ ದ ಬೋನ್ಸ್. ಈ ಒಂದು ಮೂಳೆಗೆ ಟೆಂಡಾನ್ಸ್, ಲಿಗಮೆಂಟ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆಲ್ಲ ಕೂಡ ಅಂಟ್ಕೊಂಡಿರುವಂಥದ್ದು. ಹಾಗೆ ಸ್ಮೂತ್ ಮಸಲ್ ಅಂತಂದ್ರೆ ಇಲ್ಲಿ ಒಂದು ಡಯಾಗ್ರಾಮೇ ತೋರಿಸ್ತಾ ಇದೆ. ಈ ಸ್ಮೂತ್ ಮಸಲ್ಸ್ ಇಂಟೆಸ್ಟೈನ್ ಅಲ್ಲಿ ಏನಾಗಿರುತ್ತೆ, ಆಕ್ಟಿವ್ ಆಗಿರುತ್ತೆ, ಪ್ರೆಸೆಂಟ್ ಇರುತ್ತೆ. ಈ ಒಂದು ಇಂಟೆಸ್ಟೈನ್ ಕೂಡ ಲಾಂಗ್ ಆಗಿರ್ಬೇಕು ಅಲ್ವಾ, ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಲಾಂಗ್ ಆಗಿ ಈ ಒಂದು ವೇಸ್ಟ್ ಪ್ರಾಡಕ್ಟ್ ನು ಕೂಡ ಒಂದು ಎಕ್ಸ್ಕ್ರೀಟಾ ಅಂತ ಏನ್ ಕರಿತೀವಿ ಅದು ಕೂಡ ಸರಾಗವಾಗಿ ಸುಲಭವಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಮೂತ್ ಮಸಲ್ಲು ಈ ಇಂಟೆಸ್ಟೈನ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಹೌದಾ, ಪ್ರತಿಯೊಂದು ಯಾವುದೇ ನಮ್ಮ ಮಾನವನ ದೇಹದಲ್ಲಿ ಆಗ್ಲಿ ಅಥವಾ ಬೇರೆ ಬೇರೆ ರೀತಿಯ ಪ್ರಾಣಿಯ ದೇಹದಲ್ಲೂ ಕೂಡ ಒಂದು ಕೆಲ್ಸ ಆಗ್ಲಿಲ್ಲ ಅಥವಾ ಒಂದು ಆಯ್ತು ಅಲ್ವಾ, ಯಾವುದೇ ಒಂದು ರೀತಿಯ ಗಾಯಗಳಾದ್ರೂ ಕೂಡ ನಮ್ಮ ದೇಹ ಒಂದು ಅಸ್ತವ್ಯಸ್ತ ಆಗುತ್ತೆ. ಆ ರೀತಿ ಆಗದೆ ಇರೋ ರೀತಿ ಈ ಸ್ಮೂತ್ ಮಸಲ್ ಹೆಲ್ಪ್ ಮಾಡುವಂಥದ್ದು, ಸರಾಗಿ ಸುಲಲಿತವಾಗಿ ಈ ಒಂದು ಎಕ್ಸ್ಕ್ರೀಟ ಪಾಸ್ ಆಗುವಂತದ್ದು ಕೂಡ ಈ ಒಂದು ಕಾರ್ಯವನ್ನು ನಿರ್ವಹಿಸುವಂಥದ್ದು ಸ್ಮೂತ್ ಮಸಲ್. ನೆಕ್ಸ್ಟ್ ಬರುವಂತದ್ದು ಕನೆಕ್ಟಿವ್ ಟಿಶ್ಯೂ. ಈ ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ನಾವು ಟೆಂಡಾನ್ಸ್ ಮತ್ತು ಲಿಗಮೆಂಟ್ಸ್ ಅಂತ ನೋಡ್ತೀವಿ. ಓಕೆ, ಈ ಟೆಂಡಾನ್ಸ್ ಅಂಡ್ ಲಿಗಮೆಂಟ್ಸ್ ಅಂತ ಅಂದ್ರೆ ಏನು? ಇಲ್ಲಿ ನೋಡಿ, ಇಲ್ಲಿ ಟೆಂಡಾನ್ ನಾವು ನೋಡ್ತಾ ಇದ್ದೀವಿ. ಈ ಟೆಂಡಾನ್ಸ್ ಏನ್ ನೋಡ್ತಾ ಇದೀವಿ, ಈ ಒಂದು ಭಾಗ, ಇಲ್ಲಿ ಒಂದು ಮೂಳೆ ಇದೆ, ಮೂಳೆಯಲ್ಲಿ ಇಲ್ಲಿ ಒಂದು ಸ್ನಾಯು ಇದೆ, ಈ ಸ್ನಾಯು ಮಧ್ಯದಲ್ಲಿ ಈ ಟೆಂಡಾನ್ ಇದೆ. ಈ ಟೆಂಡಾನ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಒಂದ್ ರೀತಿ ಸ್ನಾಯು ತರ. ಹೌದಾ, ಈ ಒಂದು ಟೆಂಡಾನ್ಗಳು ಫುಲ್ ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಈ ಲಿಗಮೆಂಟು ಈ ಒಂದು ಬೋನ್ಗೆ ಅಟ್ಯಾಚ್ ಆಗಿರುವಂತದ್ದು. ಓಕೆ, ಹಿಯರ್ ವಿ ಕಾಲ್ ಇಟ್ ಆಸ್ ಟೆಂಡನ್ ಅಟ್ಯಾಚಸ್ ಮಸಲ್ ಅಂಡ್ ಲಿಗಮೆಂಟ್ ಅಟ್ಯಾಚಸ್ ಬೋನ್. ಈ ಒಂದು ಟೆಂಡಾನ್ ಅನ್ನೋ ಒಂದು ಕನೆಕ್ಟಿವ್ ಟಿಶ್ಯೂ ಮಸಲ್ ಜೊತೆ ಅಟ್ಯಾಚ್ ಆಗಿರುತ್ತೆ, ಜೋಡಣೆ ಆಗಿರುತ್ತೆ ಹಾಗೂ ಹೊಂದ್ಕೊಂಡಿರುತ್ತೆ. ಅದೇ ಒಂದು ಲಿಗಮೆಂಟ್ ಬೋನ್ಗಳ ಜೊತೆ ಅಟ್ಯಾಚ್ ಆಗಿರುತ್ತೆ, ಹೊಂದ್ಕೊಂಡಿರುತ್ತೆ. ಈಗ ನಾವು ಚಿಕನ್ ತಿಂತೀವಲ್ಲ, ಈ ಚಿಕನ್ ಅಲ್ಲೂ ಕೂಡ ಅಷ್ಟೇ ನಟ್ಟು ಮುಳೆ ಅಲ್ಲ, ನಾವೇನೆಲ್ಲ ಕರಿತೀವಿ ಆ ಒಂದು ಟೆಂಡಾನ್ಸ್ ಮತ್ತೆ ಲಿಗಮೆಂಟ್ಸ್ ಅಂತಂದ್ರೆ ಅದೇನೆ ನಟ್ ಮುಳೆ. ಅದ್ರ ಜೊತೆ ಈ ತರ ಮೇಲ್ಪದದಲ್ಲಿ ಬೇರೆ ಸ್ನಾಯು ಬೆಳೆದಿರುವಂತದ್ದು. ಇದು ಈಸಿಯಾಗಿ ನಾವೇನ್ ಮಾಡ್ತೀವಿ, ಬ್ರೇಕ್ ಮಾಡ್ಬೋದು. ಹೌದಾ, ಅಲ್ಲಿನ ಸಹಾಯದಿಂದ ಈಸಿಯಾಗಿ ನಾವು ಅದನ್ನ ಕಟ್ ಮಾಡುವಂತದ್ದು. ಆ ರೀತಿ ಒಂದು ಪ್ರೋಸೆಸ್ ನಾವು ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ಟೆಂಡನ್ಸ್ ಮತ್ತೆ ಲಿಗಮೆಂಟ್ಸ್ ಅನ್ನೋ ಟಿಶ್ಯೂಸ್ ಹೆಲ್ಪ್ ಮಾಡ್ತಿರುತ್ತೆ. ನೆಕ್ಸ್ಟ್ ಬರುವಂತದ್ದು ಬೋನ್ ಅಂಡ್ ಕಾರ್ಟಿಲೇಜ್. ಹೌದಾ, ಏನ್ ಹೇಳ್ತೀವಿ ನಾವೀಗ, ಬೋನು, ಮೂಳೆ. ಹೌದಾ, ಈ ಮೂಳೆ ಏನೆಲ್ಲ ಟಿಶ್ಯೂಸ್ ಈ ಟಿಶ್ಯೂಸ್, ಮೂಳೆ ಅನ್ನೋ ಒಂದು ಟಿಶ್ಯೂಸ್ ಏನೇನೆಲ್ಲ ಒಂದು ಭಾಗಗಳನ್ನ ಹೊಂದಿರುತ್ತೆ. ಹೌದಾ, ಬೋನ್ ಮ್ಯಾರೋ. ಇಲ್ಲಿ ನೋಡಿ, ನಾವು ಬ್ಲಡ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದ್ವಿ, ಬೋನ್ ಮ್ಯಾರೋ. ಹೌದಾ, ಈ ಒಂದು ಮ್ಯಾರೋ, ಬೋನಿನ ಒಳಗಡೆ ಇರುವಂತ ಮ್ಯಾರೋದಲ್ಲಿ ಬ್ಲಡ್ ಏನಾಗುತ್ತೆ, ಹುಟ್ಟುತ್ತೆ. ಬ್ಲಡ್ ಏನಾಗುವಂಥದ್ದು, ರೈಸ್ ಆಗುವಂಥದ್ದು. ಓಕೆನಾ. ಹಾಗೆ ಕಾಂಪ್ಯಾಕ್ಟ್ ಟಿಶ್ಯೂ. ಈ ಕಾಂಪ್ಯಾಕ್ಟ್ ಟಿಶ್ಯೂ ಸೆಲ್ಫ್ ಫಾರ್ ದಿ ಅಟ್ಯಾಚಸ್ ದ ಸ್ಮೂತ್ ಮಸಲ್ಸ್ ಆರ್ ಮಸಲ್ಸ್ ಎನಿಥಿಂಗ್. ಓಕೆ, ಅಂಡ್ ದೆನ್ ಮಸಲ್ಸ್ ಅಷ್ಟೇ, ಎನಿಥಿಂಗ್ ಇಸ್ ನಥಿಂಗ್ ಬಟ್ ಸ್ಮೂತ್ ಮಸಲ್ಸ್ ನ ಮತ್ತೆ ಟೆಂಡಾನ್ಸ್ ಮತ್ತೆ ಲಿಗಮೆಂಟ್ಸ್ ನ ಅಟ್ಯಾಚ್ ಮಾಡಿರುವಂತದ್ದು. ಹಾಗೆ ಇಲ್ಲಿ ಕಾರ್ಟಿಲೇಜ್. ಕಾರ್ಟಿಲೇಜ್ ಅಂದ್ರೆ ಬೆಂಡ್ ಆಗುವಂಥದ್ದು. ಈ ಬೋನ್ ಹೇಗೆ ನೇರವಾಗಿ ನೆಟ್ಟ ಇರುತ್ತೋ ಆ ರೀತಿ ಕಾರ್ಟಿಲೇಜ್ಗಳು ಜಾಯಿಂಟ್ಸ್ಗಳು. ಏನ್ ಹೇಳಿ, ಜಾಯಿಂಟ್ಸ್. ಈ ಒಂದು ಕಾರ್ಟಿಲೇಜ್ ಜಾಯಿಂಟ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಹೌದಲ್ವಾ, ಈಗ ನಾವೇನೇ ಒಂದು ಹಿಂಗೆ ಎಕ್ಸರ್ಸೈಸ್ ಮಾಡುವಾಗ ತುಂಬಾ ಗಮನಿಸ್ತೀವಲ್ವಾ, ಪ್ರತಿಯೊಂದು ಜಾಯಿಂಟ್ಸ್ ಕೂಡ ನಾವೇನ್ ಮಾಡ್ಬೇಕು, ಇಂಪಾರ್ಟೆನ್ಸ್ ನ ಕೊಡುವಂತದ್ದು. ಈ ಜಾಯಿಂಟ್ಸ್ ಈ ಒಂದು ಕಾರ್ಟಿಲೇಜ್ ಅನ್ನೋ ಒಂದು ಟಿಶ್ಯೂಸ್ ನ ಒಳಗೊಂಡಿರುತ್ತೆ. ಇದೆಲ್ಲ ಮೆಡಿಕಲ್ ಟರ್ಮು. ಈ ಮೆಡಿಕಲ್ ಟರ್ಮು ಇದನ್ನ ಅಧ್ಯಯನ ಮಾಡೋದಕ್ಕಿಂತ ಇಲ್ಲಿ ಕಾರ್ಟಿಲೇಜ್, ಬೋನ್ಸ್ ಅಷ್ಟು ತಿಳ್ಕೊಂಡ್ರೆ ಸಾಕು. ಇದೆಲ್ಲ ಮುಂದಿನ ತರಗತಿಯಲ್ಲಿ ನೀವು ತಿಳ್ಕೊತೀರಾ. ನೆಕ್ಸ್ಟ್
ದ ಇಂಪಾರ್ಟೆಂಟ್ ಪಾರ್ಟ್ ಅಂತಂದ್ರೆ ಬ್ಲಡ್ ಟಿಶ್ಯೂಸ್. ಬ್ಲಡ್ ಎಷ್ಟು ನಮ್ಗೆ ಮುಖ್ಯ ಅಲ್ವಾ? ಈಗ ಬ್ಲಡ್ ಇಲ್ಲ ಅಂತಂದ್ರೆ ನಾವೇನಂತ ಕರಿತೀವಿ? ಬ್ಲಡ್ ಇಲ್ಲದೆ ಇರುವಂತಹ ಒಂದು ಕಾಯಿಲೆಯನ್ನ ಅನಿಮಿಯಾ, ಹೌದಾ? ಅನಿಮಿಯಾ ಅಂತ ಕರಿತೀವ. ಹಾಗೆ ಹಿಮೋಫಿಲಿಯಾ. ಹಿಮೋಫಿಲಿಯಾ ಅಂತಂದ್ರೆ ಏನರ್ಥ? ಯಾವುದೋ ಒಂದು ರೆಡ್ ಬ್ಲಡ್ ಸೆಲ್ಸ್ ಕಡಿಮೆ ಇದೆ ಅಂತ, ಹೌದಾ? ಹಿಮೋಫೋಬಿಯಾ ಅಂತ ಅಂದ್ರೆ ಬ್ಲಡ್, ನಾವು ರಕ್ತ ನೋಡಿದಾಗ ಹೇಗೆ ನಾವು ಮೂರ್ಛೆ ತಪ್ಪಿ ಬೀಳ್ತೀವಿ, ಅದನ್ನ ನಾವು ಹಿಮೋಫೋಬಿಯಾ, ಇವ್ರಿಗೆ ಹಿಮೋಫೋಬಿಯಾ ಕಾಯಿಲೆ ಇದೆ ಅಂತ ಅರ್ಥ. ಹಾಗೆ ಈ ಬ್ಲಡ್ ಟಿಶ್ಯೂಸ್ ಅಲ್ಲಿ 3 ಟೈಪ್ಸ್ ಆಫ್ ಟಿಶ್ಯೂಸ್, ಓಕೆನಾ? ಯಾವ್ದ್ಯಾವ್ದು ಅಂದ್ರೆ ಕಾರ್ಪಸೆಲ್ಸ್ ಇಸ್ ನಥಿಂಗ್ ಬಟ್ ಟಿಶ್ಯೂಸ್, ರೆಡ್ ಬ್ಲಡ್ ಸೆಲ್ಸ್, ಹೌದಾ? ನೆಕ್ಸ್ಟ್ ವೈಟ್ ಬ್ಲಡ್ ಸೆಲ್ಸ್, ನೆಕ್ಸ್ಟ್ ಪ್ಲೇಟ್ಲೆಟ್ಸ್. ಓಕೆ, ದೀಸ್ ಆರ್ ಆಲ್ ದ 3 ಟೈಪ್ಸ್ ಆಫ್ ದ ಬ್ಲಡ್ ಕನೆಕ್ಟಿವ್ ಟಿಶ್ಯೂಸ್. ನಿಮಗೆ ಗೊತ್ತು ವೈಟ್ ಬ್ಲಡ್ ಸೆಲ್ಸ್ ಏನ್ ಮಾಡುತ್ತೆ? ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ದ ಬ್ಯಾಕ್ಟೀರಿಯಾ, ಇನ್ಫೆಕ್ಷನ್ಸ್, ಮೈಕ್ರೋ ಆರ್ಗಾನಿಸಮ್ಸ್. ಇದರಿಂದ ಕೂಡ ಏನ್ ಮಾಡುತ್ತೆ? ಪ್ರೊಟೆಕ್ಟ್ ಮಾಡುವಂಥದ್ದು ನಮ್ಮ ದೇಹವನ್ನ. ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡಿ ಕಿಲ್ ಮಾಡುವಂಥದ್ದು, ಹೌದಾ? ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದೀವಿ ಹೇಗೆ ಕಿಲ್ ಮಾಡ್ತಾ ಇದೆ. ಇಲ್ಲಿ ನೋಡಿ, ಈಗ ಹೇಗೆ ಕಿಲ್ ಮಾಡ್ತಾ ಇದೆ. ಈಗ ಪ್ಲೇಟ್ಲೆಟ್ಸ್, ಇದು ಪ್ಲೇಟ್ಲೆಟ್ಸ್ ಅಂದ್ರೆ ಕಿರುತಟ್ಟೆಗಳು ಅಂತ ಹೇಳ್ತೀವಿ, ಹೌದಾ? ಈ ಕಿರುತಟ್ಟೆಗಳು ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಅಕಸ್ಮಾತ್ ನಮ್ದು ಬ್ಲಡ್ ಇನ್ ಕೇಸ್ ಆಕ್ಸಿಡೆಂಟ್ ಅಂದ್ರೆ ಅಚಾನಕ್ಕಾಗಿ ಏನಾದ್ರು ಕಟ್ ಆದ್ರೆ ಅಥವಾ ಅದೊಂದು ಮಾಂಸಖಂಡ ಹೊರಗಡೆ ಕಾಣಿಸ್ತು ಅಂದ್ರೆ ಅಲ್ಲಿರುವಂತಹ ವೆಸಲ್ಸ್, ಹೌದಾ? ಆ ಒಂದು ನಾಳಗಳ ಮುಖಾಂತರ ಬ್ಲಡ್ ಹರಿಯುತ್ತೆ, ಕಂಟಿನ್ಯೂಸ್ ಹರಿತಾ ಇರುತ್ತೆ. ಆದ್ರೆ ಯಾವ್ದೋ ಒಂದು ನೀಟಾಗಿ ನಾವು ಪ್ರೆಸ್ ಮಾಡಿ ಇಟ್ಕೊಂಡ್ರು ಅಥವಾ ಏನೋ ಒಂದು ಫ್ರೀ ಆಗ್ಬಿಟ್ರು, ಕಾಟನ್ ಹಾಕಿದ್ರು, ಅದೇನಾಗುತ್ತೆ? ಬ್ಲಡ್ ಕ್ಲಾಟ್ ಆಗುತ್ತೆ, ಹೌದಾ? ರಕ್ತ ಹೆಪ್ಪುಗಟ್ಟುತ್ತೆ. ಆ ರಕ್ತ ಹೆಪ್ಪುಗಟ್ಟುವಿಕೆಗೆ ಕಾರಣನೇ ಈ ಕಿರುತಟ್ಟೆಗಳು. ಇದು ಕೂಡ ಒನ್ ಆಫ್ ದ ಟೈಪ್ ಆಫ್ ದ ಬ್ಲಡ್ ಟಿಶ್ಯೂ. ಅಂಡ್ ನೆಕ್ಸ್ಟ್ ಮೂವ್ ಆನ್ ಟು ದ ಇಂಪಾರ್ಟೆಂಟ್ ರೆಡ್ ಬ್ಲಡ್ ಸೆಲ್ಸ್. ಏನಿದ್ರದ್ದು ರೆಡ್ ಬ್ಲಡ್ ಸೆಲ್ಸ್ ಕೆಲ್ಸ, ಹೌದಾ? ಈ ಒಂದು ರೆಡ್ ಬ್ಲಡ್ ಸೆಲ್ಸ್ ಐರನ್ ಕಂಟೆಂಟ್ ಆಗಿರುತ್ತೆ. ಏನ್ ಕಂಟೆಂಟ್? ಐರನ್ ಕಂಟೆಂಟ್ ಅನ್ನೋದನ್ನ ಒಳಗೊಂಡಿರುತ್ತೆ. ಈ ಒಂದು ರೆಡ್ ಬ್ಲಡ್ ಸೆಲ್ಸ್ ಅಲ್ಲಿ ನಾವು ನೋಡ್ಬೋದು ಹಿಮೋಗ್ಲೋಬಿನ್, ಹೌದಾ? ಹಿಮೋಗ್ಲೋಬಿನ್, ಹೌದಾ? ದ ಒಂದು ಕೆಮಿಕಲ್ ಪಿಗ್ಮೆಂಟ್ ಇದೆ, ಒಂದು ರೆಡ್ ಕೆಮಿಕಲ್ ಪಿಗ್ಮೆಂಟ್ ನ ನಾವು ಹಿಮೋಗ್ಲೋಬಿನ್ ಅಂತ ಕರಿತೀವಿ. ಹಾಗೆ ದ ರೆಡ್ ಬ್ಲಡ್ ಸೆಲ್ಸ್ ಇಸ್ ನಥಿಂಗ್ ಬಟ್, ರೆಡ್ ಏನಕ್ಕಿದೆ ಅಂದ್ರೆ ಐರನ್ ಕಂಟೆಂಟ್ ಜಾಸ್ತಿ ಇದೆ ಅಂತ. ಅದಕ್ಕೆ ಅಕಸ್ಮಾತ್ ಏನಾದ್ರು ಡಾಕ್ಟರ್ಸ್ ಹತ್ರ ಹುಷಾರಿಲ್ಲ, ಅದು ಇದು ಫುಲ್ಲು ಏನಾಗಿದೆ, ಹುಷಾರಿಲ್ಲ, ತಪ್ಪಿದೆ, ಏನೋ ಒಂದು ರೋಗ ಆಗಿದೆ ಅಥವಾ ಒಂದು ಜ್ವರ ಬಂದಿದೆ ಅಂತ ಅಂದ್ರೂ ಕೂಡ ಫಸ್ಟ್ ಏನ್ ಸಜೆಸ್ಟ್ ಮಾಡ್ತಾರೆ? ಐರನ್ ಕಂಟೆಂಟ್ ಗ್ರೀನ್ಸ್ ತಿನ್ನಿ, ಹೌದಾ? ಗ್ರೀನ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಈ ತರ ಎಲ್ಲ ತಿನ್ನಿ ಅಂತ, ಪ್ರೋಟೀನ್ಸ್ ಇರುವಂತದ್ದು ತಿನ್ನಿ. ಆ ಪ್ರೋಟೀನ್ಸ್ ಅಲ್ಲೂ ಕೂಡ ಐರನ್ ಕಂಟೆಂಟ್ ಇರುವಂತದ್ದನ್ನ ನಾವು ನೋಡ್ಬಹುದು. ಓಕೆ, ನೆಕ್ಸ್ಟ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಮೇಜರ್ ಪಾರ್ಟ್ ನರ್ವಸ್ ಟಿಶ್ಯೂ. ಅಪ್ಪ, ಏನಿದು ನರ ಈ ತರ ಮರದ ತರ ಇದೆಯಲ್ಲ, ಹೌದಲ್ಲ? ಈ ಮರದ ತರ ಇರುವಂತಹ ನರ ಏನೆಲ್ಲ ಕೆಲಸ ಮಾಡುತ್ತೆ, ಹೌದಾ? ದ ನರ್ವಸ್ ಟಿಶ್ಯೂ punctuates the different types of the signals, grasping and receiving as well as the accepting, ಹೌದಾ? ನಾವ್ ಹೇಗೆ ಒಂದು ಅಕ್ಸೆಪ್ಟ್ ಮಾಡುವಂಥದ್ದು, ನಾವೇನೇ ಒಬ್ರು ಮಾತಂದ್ರೆ ನಾವು ಅಕ್ಸೆಪ್ಟ್ ಮಾಡಲ್ಲ, ಆದ್ರೆ ಈ ನರ ನಮ್ಮ ಒಂದು ಪ್ರತಿಯೊಂದು ಕಾರ್ಯಗಳನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡು ಸಿಗ್ನಲ್ಸ್ ನ ಕೊಡುವಂಥದ್ದು ತುಂಬಾ ಮುಖ್ಯ ಅಂಗಾಂಶ, ಹೌದಾ? ನರ ಇಲ್ಲ ಅಂತಂದ್ರೆ ಏನಂತ ಹೇಳ್ತಾರೆ? ಓ, ಇವನ್ಗೆ ನರ ಲೂಸ್ ಆಗಿದೆ, ಹೌದಾ? ಲೂಸ್ ಆಗ್ಬಾರ್ದು ಅಂದ್ರೆ ಏನೇನೆಲ್ಲ ಒಂದು ಕೆಲ್ಸನ ಮಾಡ್ಬೇಕು ನರ ಅನ್ನೋದು ಅಲ್ವಾ? ಎಷ್ಟು ಇಂಪಾರ್ಟೆಂಟ್. ನಾವ್ ಹೇಳ್ತೀವಿ, ಹೌದು ನರ ಇದೆ ನಮಗೆ. ಈ ಒಂದು ನರ್ವಸ್ ಟಿಶ್ಯೂಸ್ ಅಲ್ಲಿ ನಾವು ಮೇನ್ ಫೋಕಸ್ ನರ್ವ್ ಅಲ್ವಾ? ದ ಬಾಡಿ ವಿಚ್ ಕಂಟೈನ್ಸ್ ನರ್ವ್. ಈ ನರ್ವ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ದ ನರ್ವ್ಸ್ ಪಾರ್ಟ್ಸ್ ನ ನೋಡ್ಬೋದು ಅಲ್ಲ? ಈಗ ಒಂದು ಪ್ರತಿಯೊಂದು ಮೆಸೇಜಸ್ ಇಸ್ ನಥಿಂಗ್ ಬಟ್ ಸಂದೇಹಗಳನ್ನ ರವಾನಿಸೋದಾಗಿರ್ಲಿ, ಏನೇ ಒಂದು ಅಪಘಾತ ಆಗ್ತಿದೆ, ಅಲ್ಲಿ ಒಂದು ಏನೋ ಸಮಥಿಂಗ್ ಸ್ನೇಕ್ ಹೋಗ್ತು ಅಂದ್ರೆ ಓ ನಿಂತ್ಕೋ ಅಂತ ಹೇಗೆ ನಮ್ಗೆ ಸಜೆಸ್ಟ್ ಮಾಡತ್ತೆ, ಕನ್ಸಲ್ಟ್ ಮಾಡೋದು. ಒಂದ್ ರೀತಿ ನಮಗೆ ನಾವೇನೆ ಕನ್ಸಲ್ಟರು ಕೂಡ ಸಜೆಸ್ಟರು ಕೂಡ, ಹೌದಾ? ಆ ರೀತಿ ಒಂದು ಕಾರ್ಯವನ್ನ ರೂಢಿಸ್ಕೊಳ್ತಾ ಇರುವಂತದ್ದು ಈ ನರ ಅಂಗಾಂಶ. ಈ ನರ ಅಂಗಾಂಶ ಅನ್ನೋದು ಎಷ್ಟು ಮುಖ್ಯ, ಈ ನರದಲ್ಲಿ ಏನೇನೆಲ್ಲ ಇದೆ, ಹೌದಾ?
ಈ ನರವ್ಯೂಹ ಇದರ ಒಂದು ರಚನೆ ಹೆಸರು ಸ್ಟ್ರಕ್ಚರ್ ಆಫ್ ನರ್ವಸ್ ಟಿಶ್ಯೂ. ಈ ಒಂದು ಡೆವಲಪ್ಡ್ ಆನಿಮಲ್ಸ್ ನಾವೇನೆಲ್ಲ ನೋಡ್ತೀವಿ, ಪ್ರತಿಯೊಂದು ಒಂದು ಚಿಕ್ಕ ಇನ್ಸೆಕ್ಟ್ಸ್ ಇಂದ ಹಿಡಿದು ದೊಡ್ಡ ವೇಲ್ ತಿಮಿಂಗಲ, ಹೌದಾ, ಅಲ್ಲಿಯ ತನಕ ಕೂಡ ಪ್ರತಿಯೊಂದು ಅದರದೇ ಆದ ನಿರ್ದಿಷ್ಟ ಕೆಲಸವನ್ನ ಮಾಡ್ಕೊಂಡ್ ಬರ್ತದೆ. ಓಕೆ, ಇದ್ರಲ್ಲಿ ಈ ಒಂದು ಸ್ಟ್ರಕ್ಚರ್ಸ್ ನ ನೋಡೋದಾದ್ರೆ ಮೊದಲನೆಯಾಗಿ ಈ ಮರದ ರೀತಿ ಈ ಒಂದು ಸೀಲಿಯೇಟೆಡ್ ಏರ್ ಲೇಕ್ ಪ್ರೊಜೆಕ್ಷನ್ ಏನಿದೆ, ಹೌದಾ, ಸೀಲಿಯೇಟೆಡ್ ಏರ್ ಲೇಕ್ ಪ್ರೊಜೆಕ್ಷನ್ ನಾವು ಏನಂತ ಕರಿತೀವಿ, ಡೆಂಡ್ರೈಟ್ಸ್. ಈ ಡೆಂಡ್ರೈಟ್ಸ್ ಏನ್ ಮಾಡುತ್ತೆ ಕೆಲ್ಸ ಅಂತ ಅಂದ್ರೆ, ಬೇರೆ ಬೇರೆ ನರಗಳ ಜೊತೆ ಇರುತ್ತಲ್ಲ, ಈ ಬೇರೆ ಬೇರೆ ನರವ್ಯೂಹ ಅಥವಾ ನರ ರಚನೆ ಏನಿದೆ ಆ ರಚನೆ ಜೊತೆ ಇದು ಹೊಂದ್ಕೊಂಡಿರುತ್ತೆ. ಹಾಗೆ ಈ ಸಿನಾಪ್ಸ್ ಕೂಡ ಬೇರೆ ಒಂದು ನರವ್ಯೂಹ ಅಥವಾ ನರ್ವ್ಸ್ ಏನಿದೆ ಆ ಒಂದು ಮೆಸೇಜಸ್ ನ ರಿಸೀವ್ ಮಾಡ್ಕೊಳ್ತಾ ಇರುತ್ತೆ ಇದು. ಓಹೋ, ಇಲ್ಲಿ ನಾನೀಗ 10 ಗಂಟೆ ಆಯ್ತು, ನಾನು ಏನ್ ಮಾಡ್ಬೇಕು, ಕ್ಲಾಸ್ ಒಳಗೆ ಹೋಗ್ಬೇಕು, ಹೌದಾ, ನೆಕ್ಸ್ಟ್ ಸೈನ್ಸ್ ಮೇಡಮ್ ಬರ್ತಾರೆ, ಕ್ಲಾಸ್ ಕೇಳ್ಬೇಕು, ಹೌದಾ, ಆ ಒಂದು ಏನೇ ಒಂದು ಮೆಸೇಜಸ್ ಆಗ್ಲಿ, ಅಪ್ಪ ಕರಿತಾ ಇದ್ದಾರೆ, ನಾನೀಗ ಏನ್ ಮಾಡ್ಬೇಕು, ಹೋಗ್ಬೇಕು, ಆವಾಗ ನರ ಏನ್ ಮಾಡ್ತಿರುತ್ತೆ, ಹೋಗು, ರೆಸ್ಪಾನ್ಸ್ ಮಾಡು ಅಂತ ಸಿಗ್ನಲ್ಸ್ ಕೊಡ್ತಾ ಇರುತ್ತೆ. ಆ ರೀತಿ ಒಂದು ಕೆಲಸ ಮಾಡುವಂಥದ್ದು ಇಲ್ಲಿ ಸಿನಾಪ್ಸ್ ಅಂತ ಬರುತ್ತೆ. ಅದು ಈ ಸಿನಾಪ್ಸ್ ಏನ್ ಮಾಡುತ್ತೆ ಅಂದ್ರೆ, ಒಂದು ನರವ್ಯೂಹದಿಂದ ಇನ್ನೊಂದು ನರಗಳಿಗೆ ಕನೆಕ್ಟ್ ಅಟ್ಯಾಚ್ ಆಗಿರುವಂತದ್ನ ನಾವು ಸಿನಾಪ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಈ ನ್ಯೂಕ್ಲಿಯಸ್ ಹೇಳ್ದೆ, ನ್ಯೂಕ್ಲಿಯಸ್ ಇಟ್ ಕಂಟ್ರೋಲ್ಸ್ ದಿ ಆಲ್ ಓವರ್ ಪರ್ಫಾರ್ಮೆನ್ಸ್ ಅಂಡ್ ಆಸ್ ವೆಲ್ ಆಸ್ ದ ಡಿಫ್ರೆಂಟ್ ಫಂಕ್ಷನ್ಸ್. ಓಕೆ, ಇದೇನ್ ಮಾಡ್ತಿರುತ್ತೆ, ಈ ನ್ಯೂಕ್ಲಿಯಸ್ ಈ ನರವ್ಯೂಹದಲ್ಲಿ ಇರುವಂತಹ ಪ್ರತಿಯೊಂದು ಭಾಗದ ಕಾರ್ಯಗಳನ್ನ ನಿರ್ವಹಿಸುತ್ತಾ ಇರುತ್ತೆ. ಹಾಗೆ ಈ ಸೆಲ್ ಬಾಡಿಯಲ್ಲಿ ಸೈಟೋಪ್ಲಾಸಮ್ ಇರುತ್ತೆ. ಓಕೆನಾ, ನಿಮ್ಗೆ ಗೊತ್ತು ಸೆಲ್ಸ್ ಅಂದ್ಮೇಲೆ ಏನಿರುತ್ತೆ, ಸೈಟೋಪ್ಲಾಸಮ್ಸ್ ಇರುತ್ತೆ, ಹೌದಾ. ಹಾಗೆ ನೆಕ್ಸ್ಟ್ ಬರುವಂತದ್ದು ಆಕ್ಸಾನ್ಸ್. ಈ ಆಕ್ಸಾನ್ಸ್ ಏನ್ ಕೆಲಸ ಮಾಡುತ್ತೆ, ಹೌದಾ, ಈ ಆಕ್ಸಾನ್ಸ್ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಈ ಒಂದು ತುದಿ, ಈ ನರದ ಒಂದು ಭಾಗ ಏನಿದೆ, ಈ ಭಾಗದಲ್ಲಿ ಈ ಆಕ್ಸಾನ್ಸ್ಗಳು ಸಿಗ್ನಲ್ಸ್ ನ ಪಾಸ್ ಮಾಡುವಾಗ ಒಂದಕ್ಕೊಂದು ಅಡಚಣೆ ಇಲ್ಲದಂತೆ ಏನಾಗ್ಬೇಕು, ಬೇರೆ ಈ ಒಂದು ಆಕ್ಸಾನ್ಸ್ ಮೂಲಕ ಸೆಲ್ ಬಾಡಿಗೆ ತಲುಪಿ ನೆಕ್ಸ್ಟ್ ಡೆಂಡ್ರೈಟ್ಸ್ಗೆ ಪಾಸ್ ಆಗುವಂತ ಕೆಲಸವನ್ನ ಮಾಡ್ತಿರುತ್ತೆ. ನೆಕ್ಸ್ಟ್ ಬಂದು ಮೈಲಿನ್ ಶೆತ್ತು ಕೂಡ ಇದಕ್ಕೊಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ನಿಂತಿರುತ್ತೆ. ಈ ಒಂದು ನರವ್ಯೂಹದಲ್ಲಿ ಇಟ್ ಕಂಟ್ರೋಲ್ಸ್ ಅಂಡ್ ಕೋಆರ್ಡಿನೇಟ್ ದ ಮೆಸೇಜಸ್ ಆರ್ ಎಲ್ಸ್ ಸಿಗ್ನಲ್ಸ್. ಓಕೆ, ಈ ಒಂದು ಪ್ರತಿಯೊಂದು ಪ್ರಾಣಿಯ ದೇಹದಲ್ಲೂ ಕೂಡ ಸಂದೇಹವನ್ನ ರವಾನಿಸುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಇದರಲ್ಲಿ ತುಂಬಾ ಟೈಪ್ಸ್ ಇರುತ್ತೆ. ಓಕೆನಾ, ಇಲ್ಲಿ ನಾವು CNS, ಹೌದಾ, ಏನಂತ ಹೇಳ್ತೀವಿ, PNS ಪೆರಿಫೆರಲ್ ನರ್ವಸ್ ಸಿಸ್ಟಮ್, CNS, ಆ ರೀತಿ ಪ್ರತಿಯೊಂದು ನರ್ವಸ್ ಸಿಸ್ಟಮ್ ಅಲ್ಲೂ ಕೂಡ ಏನೇನೆಲ್ಲ ಭಾಗಗಳು ಇದೆ ಅಂತ ತಿಳ್ಕೊಳ್ಳುವಂಥದ್ದು ಈ ಒಂದು ನರವ್ಯೂಹದಲ್ಲಿ ನಾವು ನೋಡ್ಬೋದು. ಓಕೆನಾ, ಥ್ಯಾಂಕ್ ಯು ಇಲ್ಲಿ ತನಕ ಕ್ಲಾಸ್ ಕೇಳೋದಕ್ಕೆ. ಹಾಗೆ ನಾಳೆನೂ ಕೂಡ ಪ್ರಾಣಿಗಳ ಅಂಗರಚನಾ ಶಾಸ್ತ್ರ, ಓಕೆ, ದ ಹ್ಯೂಮನ್ ಅನಾಟಮಿ, ಮಾನವನ ಅಂಗರಚನಾ ಶಾಸ್ತ್ರ ಒಂದು ಕ್ಲಾಸ್ ಇದೆ, ಅದನ್ನು ಕೂಡ ನಾಳೆ ಕೇಳಿ. ಇಲ್ಲಿ ತನಕ ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.